ಎಲ್ರಿಗೂ ನಮಸ್ಕಾರ. ನಾನು ಹೇಳ್ತಿರೋದು ವಿಷಯ ಏನಂದರೆ, ನನ್ನ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ದಯವಿಟ್ಟು ಯಾರು ಮೀಡಿಯಾದವ್ರಿಗೆ ಬೇಯಕ್ಕೆ ಹೋಗಬೇಡಿ. ಡಿ ಬಾಸ್ ಫ್ಯಾನ್ಸಿಗೆ ನಾನು ಮೊದಲನೇ ಮನವಿ ಮಾಡ್ಕೋದು, ಯಾಕಂದರೆ ನೀವೆಷ್ಟು ಬೇಯ್ತೀರಾ ಅದರಿಂದ ಅವ್ರು ದುಡ್ಡು ಮಾಡ್ಕೊತವ್ರೆ. ಅವ್ರ ಹೆಸ್ರು ಹೇಳ್ಕೊಂಬಿಟ್ಟು ಸುಮಾರು ದುಡ್ಡು ಮಾಡಿದ್ದಾರೆ ಆಲ್ರೆಡಿ. ಈಗ ನೀವು ಎಷ್ಟು ಬೇಯ್ತೀರಾ ಅಷ್ಟು ವೈರಲ್ ಆಗ್ತೀರಾ. ಆ ದುಡ್ಡು ಅವ್ರಿಗೆ ಬಂಡವಾಳ ಆಗಿದೆ. ನೀವು ಬೇಯೋದು ಲೆಕ್ಕಕ್ಕಿಲ್ಲ. ಈಗಿನ ಕಾಲದಲ್ಲಿ ಬೇಕಾಗಿರೋದು ದುಡ್ಡು. ಮನುಷ್ಯತ್ವಕ್ಕೂ ಬೆಲೆನೇ ಇಲ್ಲ. ಬೆಲೆ ಇದ್ದರೆ ಯಾವ ಮೀಡಿಯಾದವರು ಆ ಥರ ಮಾತಾಡಲ್ಲ. ಮನುಷ್ಯತ್ವ ಮೀರಿ ಮಾತಾಡ್ತಿದ್ದಾರೆ. ಅದನ್ನು ತಿಳ್ಕೊಂಬಿಡಿ ಡಿ ಬಾಸ್ ಫ್ಯಾನ್ಸು. ನೀವು ಸುಮ್ಮನೆ ಅವ್ರ ಮೇಲೆ ಬೇಯಕ್ಕೆ ಹೋಗ್ಬೇಡಿ. ಏನು ಮಾಡೋಕ್ಕೋಗ್ಬೇಡಿ. ಅವರು ಏನೇ ಬೈದ್ರೂ ಇಗ್ನೋರ್ ಮಾಡಿ, ನೋಡೋಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಅವರು ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಪ್ರಾಫಿಟ್ ಇದೆ ಹೊರತಾಗಿ ನಿಮ್ಗೇನು ಪ್ರಾಫಿಟ್ ಇಲ್ಲ. ಸುಮ್ಮನೆ ನಾವು ಮಾತಾಡ್ತೀವಿ ಹೊರತು ನಮಗೇನು ಲಾಭ ಇಲ್ಲ. ಯಾಕಂದರೆ ಕಾನೂನು ಅಂತ ಒಂದಿದೆ. ಯಾವ ಗೋಳಿ ಮಗ ಏನು ಮಾತಾಡಿದ್ರು ಏನೂ ಆಗಲ್ಲ ಅಂತ ಕಾನೂನು ಅಂತ ನಮಗೋಸ್ಕರ ಮಾಡಿದ್ದೀವಿ ನಮ್ಮ ದೇಶದಲ್ಲಿ. ಅದನ್ನು ನಾವು ಪಾಲನೆ ಮಾಡಲೇಬೇಕು. ಸುಮ್ಮನೆ ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಹೋಗಬೇಡಿ. ಎಲ್ಲದಕ್ಕೂ ಸಮಯ ಬರುತ್ತೆ. ಸಮಯ ಬಂದಾಗ ಇಂಚು ರಿಟರ್ನ್ ಕೊಡೋಣ ಅವ್ರಿಗೆಲ್ರಿಗೂ. ನಮಗೂ ಕೋಪ ಬರುತ್ತೆ. ಡಿ ಬಾಸ್ ಬಗ್ಗೆ ಮಾತಾಡಿದಾಗ ನಮಗೂ ಕೋಪ ಬರುತ್ತೆ. ಯಾಕಂದರೆ ನಾವು ಅಪ್ಪಟ ಡಿ ಬಾಸ್ ಅಭಿಮಾನಿಗಳು. ಕೋಪ ನಮಗೂ ಬರುತ್ತೆ. ಅದಕ್ಕೆ ಹೇಳೋದು, ದಯವಿಟ್ಟು ನಂದೊಂದು ಮನವಿ, ಯಾರು ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಬೇಡಿ ಮೀಡಿಯಾದವ್ರಿಗೆ. ಯಾಕಂದರೆ ಮನದಲ್ಲಿ ಹೇಳ್ತಾ ಇದ್ದೀನಿ, ಅವರಿಗೆ ನಮ್ಮಿಂದನೇ ಪ್ರಾಫಿಟ್ ಇರೋದು. ಒಳ್ಳೆಯದನ್ನ ಯಾವತ್ತೂ ಪೋಸ್ಟ್ ಮಾಡಲ್ಲ ಈ ವಿಡಿಯೋದಲ್ಲಿ, ಅವ್ರ ನ್ಯೂಸಲ್ಲಿ. ನಾವು ಏನು ಬೈತೀವಿ ಅದನ್ನು ಮಾತ್ರ ಹಾಕ್ತಾರೆ. ಯಾಕಂದರೆ ಅವ್ರಿಗೆ ಬೇಕಾಗಿರೋದು ದುಡ್ಡು. ಇಲ್ಲಿ ನ್ಯಾಯ ಇಲ್ಲ, ಘನತೆ ಇಲ್ಲ, ಗೌರವ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಬೇಕಾಗಿರೋದು ಓನ್ಲಿ ದುಡ್ಡು. ಯಾಕಂದರೆ ದರ್ಶನ್ ಅಂದರೆ ದುಡ್ಡು ಅಂದರೆ ದರ್ಶನ್, ಅದು ಫಿಕ್ಸು. ಅದನ್ನು ತಿಳ್ಕೊಂಬಿಟ್ಟು ಡಿ ಬಾಸ್ ಫ್ಯಾನ್ಸ್ ಯಾವತ್ತು ಬಾಸ್ ಬರೋವರೆಗೂ ಮೀಡಿಯಾದವ್ರ ಬಗ್ಗೆ ಏನು ಮಾತಾಡೋಕೆ ಹೋಗ್ಬೇಡಿ. ರಿಲೀಸ್ ಆಗಿರೋ ದಿನ ಇಡೀ ಕರ್ನಾಟಕ ಹಾಕಿ ಸೇಕಾಗೋ ಥರ ಗುದ್ದೋಣ ಸೇರ್ಬಿಟ್ಟು. ಇದೇ ನನ್ನ ಮನವಿ. ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.